Hello my dear students, once again welcome to Digital Learning, Department of Collegiate Education. I am Mamta, Assistant Professor working in Government First Grade College for Women, Tumkur. In this video, you are going to understand which are the objectives of pricing policy, which is in the subject market behavior and cost analysis. Okay. Before going to objective of pricing policy, first let us know what is the meaning of pricing policy, which we have already discussed in the previous videos. Pricing policy, it refers to the policy of setting the prices for goods or services after considering various external factors and internal factors. ಏನು ಪ್ರೈಸಿಂಗ್ ಪಾಲಿಸಿ ಅಂತ ಅಂದರೆ ನಾವು ಒಂದು ಗೂಡ್ಸ್ಗಾಗಿರ್ಬೋದು ಅಥವಾ ಒಂದು ಸರ್ವಿಸ್ಗಾಗಿರ್ಬೋದು ಅದಕ್ಕೆ ಎಷ್ಟು ಪ್ರೈಸ್ ಅಂತ ಅಂದ್ಬಿಟ್ಟು ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ನಾವು ಎಷ್ಟೊಂದು ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿ ಪ್ರೈಸಸ್ನ ಫಿಕ್ಸ್ ಮಾಡಬೇಕಾಗತ್ತೆ. ಜಸ್ಟ್ ಬೈಯರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದನೋ ಅಥವಾ ಸೆಲ್ಲರ್ಸ್ಗೆ ಎಷ್ಟು ಕಾಸ್ಟ್ ಆಗಿದೆಯೋ ಅದ್ರ ಮೇಲೆ ಮಾತ್ರ ನಾವು ಪ್ರೈಸ್ನ ಫಿಕ್ಸ್ ಮಾಡಲ್ಲ. ನಾವು ಎಷ್ಟೊಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ನೆಲ್ಲನೂ ಕನ್ಸಿಡರ್ ಮಾಡಬೇಕಾಗತ್ತೆ. ಆಗಿರೋಂಥ ಕಾಸ್ಟ್ ಎಷ್ಟು, ಕಾಂಪಿಟೇಟರ್ಸ್ ಏನು ಪ್ರೈಸಿಂಗ್ ಪಾಲಿಸಿ ಇದೆ, ಕಾಂಪಿಟೇಷನ್ ಎಷ್ಟಿದೆ, ಮತ್ತು ಡಿಮ್ಯಾಂಡ್ ಯಾವ ರೀತಿ ಇದೆ, ಮತ್ತು ನಮ್ಮ ಆಬ್ಜೆಕ್ಟಿವ್ಸ್ ಏನೇನಿದೆ ಅನ್ನೋದು ಎಲ್ಲ ಫ್ಯಾಕ್ಟರ್ಸ್ನು ಕನ್ಸಿಡರ್ ಮಾಡಿ ನಾವು ಒಂದು ಪ್ರಾಡಕ್ಟ್ಗೆ ಪ್ರೈಸ್ನ ಸೆಟ್ ಮಾಡ್ತೀವಿ ಅಲ್ವಾ. ಈ ಥರ ನಾವು ಒಂದು ಸೆಟ್ ಮಾಡೋವಂಥ ಒಂದು ಪಾಲಿಸಿಗೆ ಏನಂತ ಅಂತೀವಿ, ಪ್ರೈಸಿಂಗ್ ಪಾಲಿಸಿ ಅಂತ ಹೇಳ್ತೀವಿ. ಈಗ ನಾವು ಪ್ರೈಸಿಂಗ್ ಪಾಲಿಸೀಸ್ನ ಫ್ರೇಮ್ ಮಾಡಬೇಕು ಅಂದರೆ ಯಾವೆಲ್ಲ ಆಬ್ಜೆಕ್ಟಿವ್ಸ್ನ ಮನಸ್ಸಲ್ಲಿ ಇಟ್ಕೊಂಡಿರಬೇಕಾಗತ್ತೆ. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಪ್ರೈಸಿಂಗ್ ಪಾಲಿಸಿ ಅಂದರೆ ನಾವು ಒಂದು ಪ್ರಾಡಕ್ಟ್ಗೆ ಪ್ರೈಸ್ನ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ನಾವು ಏನೆಲ್ಲ ಉದ್ದೇಶಗಳನ್ನ ಇಟ್ಕೊಂಡು ನಾವು ಪ್ರೈಸಸ್ನ ಫಿಕ್ಸ್ ಮಾಡಬೇಕಾಗಿರುತ್ತೆ. ಅಥವಾ ಒಂದು ಆರ್ಗನೈಸೇಷನ್ ಅಥವಾ ಒಂದು ಆಬ್ಜೆಕ್ಟಿವ್ಸ್ದು ಏನೇನು ಆಬ್ಜೆಕ್ಟಿವ್ ಇರುತ್ತೆ ಬಿಫೋರ್ ಸೆಟ್ಟಿಂಗ್ ದ ಪ್ರೈಸಸ್, ಬಿಫೋರ್ ಫ್ರೇಮಿಂಗ್ ದ ಪ್ರೈಸಿಂಗ್ ಪಾಲಿಸಿ ಅಂತ ಅನ್ನೋದನ್ನು ಒಂದೊಂದೇ ನೋಡ್ಕೊಳ್ತಾ ಹೋಗೋಣ. First point, profit maximization. As you all know, the main objective or the main aim of every business organization is to maximize the profit. Because profit, it determines the success or failure of any organization. ಪ್ರತಿಯೊಂದು ಆರ್ಗನೈಸೇಷನ್ ಅಷ್ಟೇ, ಯಾವುದೇ ಒಂದು ಫರ್ಮು ಅಥವಾ ಯಾವುದೇ ಒಬ್ಬ ಪರ್ಸನು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಅವನ ಮೇಯ್ನ್ ಆಬ್ಜೆಕ್ಟಿವ್ ಏನಾಗಿರುತ್ತೆ, ಪ್ರಾಫಿಟ್ಟನ್ನು ಮ್ಯಾಕ್ಸಿಮೈಸ್ ಮಾಡ್ಕೊಳ್ಬೇಕು, ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅನ್ನೋದೇ ಉದ್ದೇಶ ಆಗಿರುತ್ತೆ. ಯಾಕೆ ಅವನು ಮಾರ್ಕೆಟಲ್ಲೇ ಇರಬೇಕು ಅಂದರೆ, ಅವನು ಸಕ್ಸಸ್ ಆಗಬೇಕು ಅಂದರೆ ಅವನ ಜೊತೆ ಎಷ್ಟೊಂದು ಜನ ಇರ್ತಾರೆ. ಅಂದರೆ ಯಾರು ಅಲ್ಲಿ ಕೆಲಸ ಮಾಡೋವಂಥ ಎಂಪ್ಲಾಯೀಸ್ ಆಗಿರ್ಬೋದು, ಅವನಿಗೆ ಸಾಲ ಕೊಟ್ಟಂಥ ಕ್ರೆಡಿಟರ್ಸ್ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಆಗಿರ್ಬೋದು, ಅಥವಾ ಕಸ್ಟಮರ್ಸ್ ಆಗಿರ್ಬೋದು. ಈ ಥರ ಎಷ್ಟೊಂದು ಜನ ಅವನ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅವರೆಲ್ಲರೂ ಎಂಪ್ಲಾಯೀಸ್ನ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡಬೇಕಾಗತ್ತೆ, ಅಥವಾ ಕ್ರೆಡಿಟರ್ಸ್ಗೆ ಅವ್ರು ಕೊಟ್ಟಿರೋಂಥ ಸಾಲನ ವಾಪಸ್ ರಿಟರ್ನ್ ಮಾಡಬೇಕಾಗತ್ತೆ, ಇಂಟ್ರೆಸ್ಟ್ನೆಲ್ಲ ಪೇ ಮಾಡಬೇಕಾಗತ್ತೆ. ಈ ಥರ ಸಾಕಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ. ಅಥವಾ ಎಷ್ಟೊಂದು ಮೆಷಿನರೀಸ್ನಾಗಿರ್ಬೋದು, ಬಿಲ್ಡಿಂಗ್ನಾಗಿರ್ಬೋದು, ಅವ್ನು ಸಾಲಕ್ಕೆ ತೊಗೊಂಡಿರ್ತಾನೆ. ಎಲ್ಲ ಡಿಮ್ಯಾಂಡ್ಸ್ನೂ ಫುಲ್ಫಿಲ್ ಮಾಡಬೇಕು ಅಂದರೆ ಅವ್ನು ಸಫಿಷಿಯೆಂಟ್ನ ಪ್ರಾಫಿಟನ್ನು ಅಚೀವ್ ಮಾಡಿದ್ರೆ ಮಾತ್ರ ಸಾಧ್ಯ ಆಗೋದು ಅಲ್ವಾ. ಅದಕ್ಕೋಸ್ಕರ ಪ್ರಾಫಿಟ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಬೇಕು ಅಂತ ಅನ್ನೋದು ಒಂದು ಮುಖ್ಯವಾದ ಉದ್ದೇಶ ಆಗಿರುತ್ತೆ. ಹಂಗಾಗಿ ಅವ್ನು ಫಿಕ್ಸ್ ಮಾಡೋಂಥ ಪ್ರೈಸು ಎಷ್ಟಿರುತ್ತೆ, ಯಾವ ರೀತಿ ಇರುತ್ತೆ ಅಂತಂದರೆ ದಟ್ ಇಟ್ ಶುಡ್ ಕವರ್ ದ ಆಬ್ಜೆಕ್ಟಿವ್ ಆಫ್ ಮ್ಯಾಕ್ಸಿಮೈಸಿಂಗ್ ದ ಪ್ರಾಫಿಟ್. ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಎನಿ ಬಿಸ್ನೆಸ್ ಫರ್ಮ್ ಈಸ್ ಟು ಮ್ಯಾಕ್ಸಿಮೈಸ್ ಇಟ್ಸ್ ಪ್ರಾಫಿಟ್. Pricing policy is an important instrument to achieve this objective. Hence, price will be fixed in such a manner that it recovers the cost of production, maximizes the sales revenue and profit. ಇವಾಗ ಹೇಳಿದ್ನಲ್ಲ, ಅದೇ ಥರ ಪ್ರತಿಯೊಂದು ಆರ್ಗನೈಸೇಷನ್ದು ಮೇಯ್ನ್ ಆಬ್ಜೆಕ್ಟಿವ್ ಪ್ರಾಫಿಟ್ ಮಾಡೋದೇ ಆಗಿರುತ್ತೆ. ಅದಕ್ಕೋಸ್ಕರ ಈ ಒಂದು ಆಬ್ಜೆಕ್ಟಿವ್ನ ಫುಲ್ಫಿಲ್ ಮಾಡೋದಕ್ಕೆ ಪ್ರೈಸಿಂಗ್ ಪಾಲಿಸಿ ಅನ್ನೋದನ್ನ ಟೂಲ್ ಆಗಿ ನಾವು ಯೂಸ್ ಮಾಡ್ಬೋದು. ಮತ್ತು ಪ್ರೈಸ್ನ ಯಾವ ರೀತಿ ನಾವು ಫಿಕ್ಸ್ ಮಾಡ್ತಾರೆ ಅಂತ ಅಂದರೆ ಅದರಲ್ಲಿ ಅವನ ಪ್ರೊಡಕ್ಷನ್ ಕಾಸ್ಟು ಕವರ್ ಆಗಿರುತ್ತೆ, ಸೇಲ್ಸ್ ರೆವಿನ್ಯೂ ಜಾಸ್ತಿ ಆಗಬೇಕು, ಪ್ರಾಫಿಟ್ ಮ್ಯಾಕ್ಸಿಮೈಸ್ ಆಗಬೇಕು ಅನ್ನೋದು ಉದ್ದೇಶ ಆಗಿರುತ್ತೆ. ಓಕೆ, ದಿಸ್ ಈಸ್ ಒನ್ ಆಫ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಪ್ರೈಸಿಂಗ್ ಪಾಲಿಸಿ. ನೆಕ್ಸ್ಟ್, ಪ್ರೈಸ್ ಸ್ಟೆಬಿಲೈಸೇಷನ್. ಏನು ಸ್ಟೆಬಿಲೈಸೇಷನ್ ಅಂದರೆ, ಸ್ಟೆಬಿಲಿಟಿ ಅಂತ ಅಂದರೆ ಒಂದು ಕಾನ್ಸ್ಟೆಂಟಾಗಿ ಇರೋಂಥದ್ದಕ್ಕೆ ಸ್ಟೆಬಿಲಿಟಿ ಅಂತ ಅಂತಾರೆ. ಪ್ರೈಸ್ ಸ್ಟೆಬಿಲಿಟಿ ಅಂದರೆ ಏನು, ಪ್ರೈಸು ಅಷ್ಟೇ ತುಂಬ ಜಾಸ್ತಿ ವೇರಿ ಮಾಡಬಾರ್ದು. ಒಂದೊಂದು ಸತಿ ಸಡನ್ನಾಗಿ ಪ್ರೈಸ್ನ ಜಾಸ್ತಿ ಮಾಡೋದು, ಸಡನ್ನಾಗಿ ಪ್ರೈಸ್ನ ಕಡಿಮೆ ಮಾಡಿದ್ರೆ ಅದು ಆರ್ಗನೈಸೇಷನ್ಗೆ ಅಷ್ಟು ಹೆಲ್ತಿ ಸೈನ್ ಅಂತ ಹೇಳೋದಕ್ಕಾಗಲ್ಲ.
ಅದಕ್ಕೋಸ್ಕರ ಪ್ರೈಸ್ ಏನಾಗಿರ್ಬೇಕಾಗತ್ತೆ, ಸಾಮಾನ್ಯವಾಗಿ ಸ್ಟೆಬಿಲೈಸ್ ಆಗಿದ್ರೇ ಒಳ್ಳೆಯದು. ಅಂದರೆ ಒಂದೇ ಪ್ರೈಸಸ್ನ ಫಿಕ್ಸ್ ಮಾಡಬೇಕಾಗತ್ತೆ. ಹಂಗನ್ಬಿಟ್ಟು ಚೇಂಜೇ ಮಾಡಬಾರ್ದು ಅಂತ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ನೋಡ್ತೀವಿ, ಕೆಲವೊಂದು ಸತಿ ಏನಾಗುತ್ತೆ, ಆಫರ್ಸ್ ಅಂತ ಅಂದ್ಬಿಟ್ಟು ಅಥವಾ ಡಿಸ್ಕೌಂಟ್ಸ್ ಅಂತ ಅಂದ್ಬಿಟ್ಟು ಅಥವಾ 50% ಆಫ್ ಅಥವಾ ಫೆಸ್ಟಿವಲ್ ಆಫರ್ ಅಂತ ಅಂದ್ಬಿಟ್ಟು ನಮಗೆ ಪ್ರೈಸಸ್ನ ಕಡಿಮೆ ಮಾಡ್ತಾರೆ. ಕೆಲವೊಂದು ಸತಿ ಪ್ರೈಸಸ್ನ ಕಡಿಮೆ ಮಾಡ್ಬೋದು ಅಥವಾ ಕೆಲವೊಂದು ಸತಿ ಪ್ರೈಸಸ್ನ ಜಾಸ್ತಿ ಮಾಡ್ಬೋದು. ಅರೆ ಎವ್ರಿ ಮಂತ್ ಅಥವಾ ಎವ್ರಿ 3 months ಅಥವಾ ಎವ್ರಿ 6 months ಅಥವಾ ಎವ್ರಿ ಇಯರ್ ಪ್ರತಿ ಸರಿನೂ ಪ್ರೈಸ್ನ ಅಗಲೆಲ್ಲ ವೇರಿಯೇಷನ್ ಮಾಡೋಂಥದ್ದು ಅದು ಅಷ್ಟು ಒಳ್ಳೆ ಆಬ್ಜೆಕ್ಟಿವ್ ಅಲ್ಲ, ಒಳ್ಳೆ ಸೈನ್ ಅಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅದಕ್ಕೆ ಪ್ರೈಸ್ ಸ್ಟೆಬಿಲೈಸೇಷನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೋಡಿ ಇಲ್ಲಿ ಏನು ಹೇಳ್ತಾರೆ ಅಂತ, while fixing up the price of the business concern ensures that the price fixed by it remains constant over a period. ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಆ ಒಂದು ಪ್ರೈಸು ಕಾನ್ಸ್ಟೆಂಟ್ ಆಗಿರಬೇಕು. Too much fluctuations in the price level might affect the sales, and moreover a stable price policy can win the confidence of the customers. ನೋಡಿ ಇಲ್ಲಿ ಹೇಳ್ತಾರೆ, ಟೂ ಮಚ್ ಫ್ಲಕ್ಚುಯೇಷನ್ಸ್ ಇನ್ ದ ಪ್ರೈಸ್ ಲೆವೆಲ್, ಪ್ರೈಸಸ್ನ ತುಂಬ ಫ್ಲಕ್ಚುಯೇಷನ್ ಆಗ್ತಾ ಇದೆ ಅಂತ ಅಂದರೆ ಇಟ್ ವಿಲ್ ಅಫೆಕ್ಟ್ ದ ಸೇಲ್ಸ್, ಅದು ಸೇಲ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಅದೇ ರೀತಿಯಾಗಿ ನಾವು ಸ್ಟೇಬಲ್ ಪ್ರೈಸ್ ಪಾಲಿಸಿನ ಫಾಲೋ ಮಾಡೋದ್ರಿಂದ ಏನಾಗುತ್ತೆ, ಇಟ್ ಕ್ಯಾನ್ ವಿನ್ ದ ಕಾನ್ಫಿಡೆನ್ಸ್ ಆಫ್ ದ ಕಸ್ಟಮರ್ಸ್ ಕಾನ್ಫಿಡೆನ್ಸ್ನ ನಾವು ವಿನ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇಟ್ ಮೇ ಆ್ಯಡ್ ಟು ದ ಗುಡ್ ವಿಲ್ ಆಫ್ ದ ಕಂಪನಿ ವಿಚ್ ಇನ್ ಟರ್ನ್ ಬಿಲ್ಡ್ಸ್ ಅಪ್ ದ ರೆಪ್ಯುಟೇಷನ್ ಆರ್ ಇಮೇಜ್ ಆಫ್ ದ ಫರ್ಮ್. ಯಾವ ಆರ್ಗನೈಸೇಷನ್ ಅಥವಾ ಯಾವ ಫರ್ಮು ಒಂದು ಸ್ಟೇಬಲ್ ಪ್ರೈಸಸ್ನ ಕಾನ್ಸ್ಟೆಂಟ್ ಪ್ರೈಸಸ್ನ ಮೇಂಟೈನ್ ಮಾಡ್ತಾ ಇರುತ್ತೋ ಆ ಒಂದು ಫರ್ಮ್ದು ಗುಡ್ ವಿಲ್, ಇಮೇಜ್, ರೆಪ್ಯುಟೇಷನ್ ಎಲ್ಲನೂ ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಆರ್ಗನೈಸೇಷನ್ ಪ್ರೈಸ್ನ ಫ್ರೇಮ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಪಾಯಿಂಟನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ದಟ್ ಈಸ್ ಪ್ರೈಸ್ ಸ್ಟೆಬಿಲೈಸೇಷನ್. ತುಂಬ ಫ್ಲಕ್ಚುಯೇಷನ್ ಆಗ್ತಾ ಇದ್ದರೆ ಆವಾಗ ಕಸ್ಟಮರ್ಸ್ಗೆ ಕಾನ್ಫಿಡೆನ್ಸ್ ಇರಲ್ಲ, ಜೊತೆಗೆ ಅವ್ರ ಸೇಲ್ಸ್ ಮೇಲೂ ಅದು ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ದಿಸ್ ಈಸ್ another important objective of pricing policy. And next is facing competitive situation. Okay, ಏನು ಕಾಂಪಿಟೇಟಿವ್ ಸಿಚುಯೇಷನ್ ಅಂತ ಅಂದರೆ, ದ ಬಿಸ್ನೆಸ್ ಕಂಪನಿ ಶುಡ್ ಫಿಕ್ಸ್ ದ ಪ್ರೈಸ್ ಆಫ್ ಇಟ್ಸ್ ಪ್ರಾಡಕ್ಟ್ ಕೀಪಿಂಗ್ ದ ಕಾಂಪಿಟೇಟರ್ಸ್ ಪ್ರೈಸ್ ಇನ್ ಮೈಂಡ್. ಯಾವ ರೀತಿ ಒಂದು ಪ್ರಾಡಕ್ಟ್ಗೆ ಪ್ರೈಸ್ ಫಿಕ್ಸ್ ಮಾಡಬೇಕು ಅಂದರೆ, ಕಾಂಪಿಟೇಟರ್ಸು ಎಷ್ಟು ಪ್ರೈಸ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಅಬ್ಸರ್ವ್ ಮಾಡಿ ಅದಕ್ಕೆ ರಿಲೇಟೆಡ್ ಆಗಿ ನಾವೆಷ್ಟು ಪ್ರೈಸ್ನ ಫಿಕ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವ್ರು ಯೋಚನೆ ಮಾಡಬೇಕಾಗತ್ತೆ. ಮೋಸ್ಟ್ ಆಫ್ ದ ಬಿಸ್ನೆಸ್ ಫರ್ಮ್ಸ್ ಆರ್ ನಾಟ್ ಮಿಯರ್ಲಿ ಇಂಟ್ರೆಸ್ಟೆಡ್ ಇನ್ ಮೀಟಿಂಗ್ ಕಾಂಪಿಟೇಷನ್ ಬಟ್ ಆರ್ ಕೀನ್ ಟು ಪ್ರಿವೆಂಟ್ ಇಟ್. ಎಷ್ಟೊಂದು ಸತಿ ಏನಾಗುತ್ತೆ ಅಂತ ಅಂದರೆ, ಕಾಂಪಿಟೇಷನ್ನ ಮೀಟ್ ಮಾಡಬೇಕು. ಇವಾಗ ಕಾಂಪಿಟೇಟರ್ಸ್ ಎಷ್ಟೋ 100 rupees ಇಟ್ಟಿದ್ದಾರೆ ಅಂತ ಅಂದರೆ ನಾವು 99 rupees ಇಡಬೇಕು ಪ್ರೈಸಸ್ನ ಅಂತ ಅನ್ನೋದಕ್ಕಿಂತನೂ ಹೆಚ್ಚಾಗಿ ಏನಂದರೆ, ಇವಾಗ ಸಾಮಾನ್ಯವಾಗಿ ನಾವು ಹೈ ಪ್ರೈಸಸ್ನ ಫಿಕ್ಸ್ ಮಾಡಿರ್ತೀವಿ ಅಂತ ಅಂದ್ಕೊಳ್ಳೋಣ. ಒಂದು ಪ್ರಾಡಕ್ಟ್ಗೆ ನಮಗೆ ಕಾಸ್ಟ್ ಎಲ್ಲ ಸೇರಿಸಿ 100 rupees ಆದರೆ ನಾವು ಹೈ ಪ್ರಾಫಿಟ್ ಮಾರ್ಜಿನನ್ನು ಇಟ್ಕೊಂಡು 150 rupeesನ ಫಿಕ್ಸ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ. ನಮಗೆ ಜಾಸ್ತಿ ಪ್ರಾಫಿಟ್ ಬರ್ತಾ ಇದೆ ಅಂದಾಗ ಯಾವ ಇಂಡಸ್ಟ್ರಿನಲ್ಲಿ ಪ್ರಾಫಿಟ್ ಜಾಸ್ತಿ ಇದೆಯೋ ಅಂಥ ಇಂಡಸ್ಟ್ರಿಗೆ ಕಾಂಪಿಟೇಟರ್ಸು ಜಾಸ್ತಿನೇ ಇರ್ತಾರೆ. ಹಂಗಾಗಿ ಕಾಂಪಿಟೇಟರ್ಸ್ ಎಂಟರ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಂಗಾಗಿ ಜಾಸ್ತಿ ಕಾಂಪಿಟೇಟರ್ಸ್ ಎಂಟರ್ ಆಗಬಾರ್ದು ಅಂದರೆ ನಾವು ಎಷ್ಟು ಪ್ರೈಸ್ನ ಫಿಕ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಬೇಕಾಗತ್ತೆ. ಹೆನ್ಸ್ ಎ ಫಾರ್ಮ್ ಈಸ್ ಆಲ್ವೇಸ್ ಬ್ಯುಸಿ ವಿತ್ ದ ಕಾಂಪಿಟೇಟರ್ಸ್ ಬಿಸ್ನೆಸ್ ಸ್ಟ್ರಾಟಜಿ. ಅದಕ್ಕೋಸ್ಕರ ಪ್ರತಿಯೊಂದು ಆರ್ಗನೈಸೇಷನು ಏನು ಬರೀ ಅವರ ಕಾಸ್ಟ್ ಎಷ್ಟಿದೆ ಅನ್ನೋದು ಅಷ್ಟೇ ಅಬ್ಸರ್ವ್ ಮಾಡ್ದಲೆ ಕಾಂಪಿಟೇಟರ್ಸ್ದು ಏನು ಸ್ಟ್ರಾಟಜಿ ಇದೆ, ಅವರು ಎಷ್ಟು ಪ್ರೈಸ್ನ ಫಿಕ್ಸ್ ಮಾಡಿದ್ದಾರೆ, ಬೇರೆ ಕಾಂಪಿಟೇಟರ್ಸ್ ಅರೈಸ್ ಆಗಬಾರ್ದು ಅಂದರೆ ನಾವೆಷ್ಟು ಪ್ರೈಸ್ನ ಫಿಕ್ಸ್ ಮಾಡಬೇಕು ಅಂತ ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಒಂದು ಪ್ರೈಸ್ನ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ. ಎನಿ ಡಿಕ್ಲೈನ್ ಇನ್ ದ ಮಾರ್ಕೆಟ್ ಶೇರ್ ಈಸ್ ದ ಸಿಂಪ್ಟಮ್ ಆಫ್ ಪೂರ್ ಪರ್ಫಾರ್ಮೆನ್ಸ್ ಆಫ್ ಎ ಫರ್ಮ್. ಇವಾಗ ನಮ್ಮ ಪ್ರಾಡಕ್ಟ್ದು ಸೇಲ್ಸ್ ಏನಾದ್ರು ಕಡಿಮೆ ಆಯಿತು ಅಂದರೆ, ನಮ್ಮ ಮಾರ್ಕೆಟ್ ಶೇರ್ ಏನಾದ್ರು ಕಡಿಮೆ ಆಯಿತು ಅಂದರೆ ಅದು ಏನು ಸಿಂಬಲೈಸ್ ಮಾಡುತ್ತೆ, ಇಟ್ ಸಿಂಬಲೈಸಸ್ ದ ಪೂರ್ ಪರ್ಫಾರ್ಮೆನ್ಸ್ ಆಫ್ ಎ ಫರ್ಮ್. ಇದು ಆ ಒಂದು ಫರ್ಮ್ದು ಪೂರ್ ಪರ್ಫಾರ್ಮೆನ್ಸ್ನ ಎಕ್ಸಿಬಿಟ್ ಮಾಡುತ್ತೆ. ಇದರಿಂದ ಅವರ ರೆಪ್ಯುಟೇಷನ್ ಅಥವಾ ಇಮೇಜ್ ಮೇಲೂ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ದೇರ್ಫೋರ್ ಪ್ರೈಸಿಂಗ್ ಪಾಲಿಸಿ ಹ್ಯಾಸ್ ಟು ಅಸಿಸ್ಟ್ ಟು ಫರ್ಮ್ ಟು ಮೈಂಟೈನ್ ಇಟ್ಸ್ ಮಾರ್ಕೆಟ್ ಶೇರ್ ಅಟ್ ಎನಿ ಕಾಸ್ಟ್. ಅದಕ್ಕೋಸ್ಕರ ಪ್ರೈಸಿಂಗ್ ಪಾಲಿಸಿ ಯಾವ ರೀತಿ ಇರಬೇಕಾಗತ್ತೆ, ಕಾಂಪಿಟೇಟರ್ಸ್ ಸ್ಟ್ರಾಟಜಿನೂ ಅಬ್ಸರ್ವ್ ಮಾಡಿ ನಮ್ಮ ಮಾರ್ಕೆಟ್ ಶೇರ್ ಯಾವುದೇ ರೀತಿಯಲ್ಲೂ ಕಡಿಮೆ ಆಗದಲೇ ಇರೋ ರೀತಿಯಲ್ಲಿ ನಮ್ಮ ಪ್ರೈಸಸ್ನ ಫಿಕ್ಸ್ ಮಾಡಬೇಕಾಗತ್ತೆ. ಜೊತೆಗೆ ಬೇರೆ ಕಾಂಪಿಟೇಟರ್ಸು, ಪೊಟೆನ್ಷಿಯಲ್ ಕಾಂಪಿಟೇಟರ್ಸು ಮಾರ್ಕೆಟ್ ಎಂಟರ್ ಆಗಬಾರ್ದು ಅಂದರೆ ಎಷ್ಟು ಪ್ರೈಸಸ್ನ ಫಿಕ್ಸ್ ಮಾಡಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈ ಒಂದು ಆಬ್ಜೆಕ್ಟಿವ್ ಮನಸ್ಸಲ್ಲಿ ಇಟ್ಕೊಂಡು ಪ್ರೈಸಿಂಗ್ ಪಾಲಿಸಿನ ಫ್ರೇಮ್ ಮಾಡಬೇಕಾಗತ್ತೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ದಟ್ ಈಸ್ ಫೇಸಿಂಗ್ ಕಾಂಪಿಟೇಟಿವ್ ಸಿಚುಯೇಷನ್. And next one is maintenance of market share.
Market share, it refers to the share of firm sales of a particular product in the total sales of all the firms in the market. The economic strength and success of a firm is measured in terms of its market share. ಈಗ ಮಾರ್ಕೆಟ್ ಶೇರ್ನ ಆಕ್ಯುಪೈ ಮಾಡ್ಕೊಳ್ಬೇಕು, ಮಾರ್ಕೆಟ್ ಶೇರ್ನ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅನ್ನೋಂಥ ವರ್ಡನ್ನು ನೀವೆಲ್ಲ ಕೇಳಿದ್ದೀರ. ಏನು ಮಾರ್ಕೆಟ್ ಶೇರ್ನ ಆಕ್ಯುಪೈ ಮಾಡ್ಕೊಳೋದು ಅಂತ ಅಂದರೆ, ಇಟ್ ರೆಫರ್ಸ್ ಟು ದ ಶೇರ್ ಆಫ್ ಫರ್ಮ್ಸ್ ಸೇಲ್ಸ್ ಆಫ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇನ್ ಟೋಟಲ್ ಸೇಲ್ಸ್ ಆಫ್ ಆಲ್ ದ ಫರ್ಮ್ಸ್ ಇನ್ ದ ಮಾರ್ಕೆಟ್. ಇಡೀ ಟೋಟಲ್ ಆಗಿ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಟೆಲಿವಿಷನ್ ಇಂಡಸ್ಟ್ರಿ ಇದೆ ಅಂದರೆ, ಟೆಲಿವಿಷನ್ ಇಂಡಸ್ಟ್ರಿನಲ್ಲಿ ಟೋಟಲ್ ಓವರ್ ಆಲ್ 100 ಟೆಲಿವಿಷನ್ಸು ಸೇಲ್ ಆಗ್ತಾ ಇದೆ ಅಂದರೆ, ನಮ್ಮ ಕಂಪನಿ ಟೆಲಿವಿಷನ್ಸು ಎಷ್ಟು ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ, 50% ನಮ್ಮ ಕಂಪನಿ ಟೆಲಿವಿಷನ್ನೇ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಮಾರ್ಕೆಟ್ ಶೇರ್ ಏನಾಯಿತು, 50% ಅನ್ನಂಗೆ ಆಯಿತು. ಅಂದರೆ ಟೋಟಲ್ ಸೇಲ್ಸ್ 100 ಟೆಲಿವಿಷನ್ ಸೇಲ್ ಆಗ್ತಾ ಇದೆ ಅಂದರೆ, ಟೋಟಲ್ ಸೇಲ್ಸ್ ಎಲ್ಲ ಫರ್ಮ್ಸು ಸೇರಿಸಿ ಟೋಟಲ್ ಸೇಲ್ಸ್ 100 ಆಗ್ತಾ ಇದೆ ಅಂದರೆ, ಅದರಲ್ಲಿ ನನ್ನ ಕಂಪನಿದು ಮಾರ್ಕೆಟ್ ಶೇರ್ ಎಷ್ಟು, ನನ್ನ ಕಂಪನಿದು ಎಷ್ಟು ಸೇಲ್ ಆಗ್ತಾ ಇದೆ ಅಂತ ಅನ್ನೋದಕ್ಕೆ ಮಾರ್ಕೆಟ್ ಶೇರ್ ಅಂತ ಅಂತಾರೆ. ಹಂಗಾಗಿ ಒಂದು ಆರ್ಗನೈಸೇಷನ್ ಅಥವಾ ಒಂದು ಫರ್ಮಿನ ಆ ಮಾರ್ಕೆಟ್ ಎಕನಾಮಿಕ್ ಸ್ಟ್ರೆಂತ್ ಎಷ್ಟಿದೆ ಅಥವಾ ಸಕ್ಸಸ್ ಎಷ್ಟಿದೆ ಅಂತ ಯಾವುದ್ರ ಮೇಲೆ ಡಿಪೆಂಡ್ ಮಾಡ್ಬೋದು ಅಂದರೆ ಮಾರ್ಕೆಟ್ ಶೇರ್ ಮೇಲೂ ನಾವು ಹೇಳ್ಬೋದು. ಹಂಗಾಗಿ ಯಾವ ಕಂಪನಿದು ಮಾರ್ಕೆಟ್ ಶೇರ್ ಜಾಸ್ತಿ ಇರುತ್ತೋ ಆ ಕಂಪನಿದು ಸೇಲ್ಸು ಜಾಸ್ತಿ ಇರುತ್ತೆ, ಪ್ರಾಫಿಟ್ಸು ಜಾಸ್ತಿ ಇರುತ್ತೆ, ಆಟೋಮೆಟಿಕ್ಕಾಗಿ ಅಲ್ಲಿ ಇಮೇಜ್ ಅಥವಾ ಗುಡ್ ವಿಲ್ ಅಥವಾ ರೆಪ್ಯುಟೇಷನ್ನು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಜಾಸ್ತಿ ಮಾರ್ಕೆಟ್ ಶೇರ್ನ ಆಕ್ಯುಪೈ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಪ್ರಾಡಕ್ಟನ್ನೇ ಜಾಸ್ತಿ ಜನ ಪರ್ಚೇಸ್ ಮಾಡೋಂಗೆ ಮಾಡಬೇಕು ಅಂದರೆ, ಸೇಲ್ಸ್ ಜಾಸ್ತಿ ಆಗಬೇಕು ಅಂತಂದರೆ ನಾವು ಯಾವ ರೀತಿ ಪ್ರೈಸಿಂಗ್ ಪಾಲಿಸೀಸ್ನ ಫ್ರೇಮ್ ಮಾಡ್ಕೊಳ್ಬೇಕಾಗತ್ತೆ. ಹಂಗಾಗಿ ಈ ಒಂದು ಕಾನ್ಸೆಪ್ಟನ್ನು ಮನಸ್ಸಲ್ಲಿಟ್ಕೊಂಡು ಪ್ರೈಸಿಂಗ್ ಪಾಲಿಸಿನ ಫ್ರೇಮ್ ಮಾಡಬೇಕಾಗತ್ತೆ. ಬಿಕಾಸ್ ದ ಎಕನಾಮಿಕ್ ಸ್ಟ್ರೆಂತ್ ಆ್ಯಂಡ್ ಸಕ್ಸಸ್ ಆಫ್ ಎ ಫರ್ಮ್, ಇಟ್ ಈಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ಮಾರ್ಕೆಟ್ ಶೇರ್. ಓಕೆ, next one, entry into new market. Apart from the growth, market share expansion, diversification in its activities, a firm makes special attempt to enter into new market. The price set by a firm has to be so attractive that the buyers in the other market have to switch on to the products of the candidate firm. ಒಂದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಏನಿರುತ್ತೆ, ಗ್ರೋತ್ ಆಗಬೇಕು ಅನ್ನೋದಿರುತ್ತೆ, ಮಾರ್ಕೆಟ್ ಶೇರ್ನ ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಬೇಕು ಅನ್ನೋದಿರುತ್ತೆ, ಅವರ ಬಿಸ್ನೆಸ್ನ ಡೈವರ್ಸಿಫಿಕೇಷನ್ ಮಾಡಬೇಕು ಅನ್ನೋದು ಇರುತ್ತೆ. ಈ ಎಲ್ಲದ್ರ ಜೊತೆಗೆ ನ್ಯೂ ಮಾರ್ಕೆಟ್ಗೆ ಎಂಟರ್ ಆಗಬೇಕು ಅನ್ನೋದು ಇರುತ್ತೆ. ಏನು ನ್ಯೂ ಮಾರ್ಕೆಟ್ಗೆ ಎಂಟರ್ ಆಗೋದು ಅಂತ ಅಂದರೆ, ಪ್ರೈಸ್ ಒಂದು ಆರ್ಗನೈಸೇಷನ್ ಅಥವಾ ಒಂದು ಫರ್ಮ್ ಸೆಟ್ ಮಾಡುವಂಥ ಪ್ರೈಸ್ ಎಷ್ಟು ಅಟ್ರಾಕ್ಟಿವ್ ಆಗಿರಬೇಕು ಅಂದರೆ, ಬೇರೆ ಮಾರ್ಕೆಟಲ್ಲಿರೋಂಥ ಬೈಯರ್ಸೂ ನಮ್ಮ ಪ್ರಾಡಕ್ಟ್ಸ್ನೇ ತೊಗೊಳೋ ರೀತಿಯಲ್ಲಿ ಆಗಬೇಕು ಅಂತ ಅಂದ್ಬಿಟ್ಟು ಹೇಳುತ್ತೆ. ಏನಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು ಸೆಲ್ ಫೋನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ. ನಮ್ಮ ಟಾರ್ಗೆಟ್ ಯಾರಾಗಿರ್ತಾರೆ ಸೆಲ್ ಫೋನ್ ಮ್ಯಾನುಫ್ಯಾಕ್ಚರ್ ಮಾಡಿದಾಗ? ಫಾರ್ ಎಕ್ಸಾಂಪಲ್ ಯಾರು ಸ್ಟೂಡೆಂಟ್ಸ್ ಆಗಿರ್ಬೋದು. ಸ್ಟೂಡೆಂಟ್ಸ್ ನಮ್ಮ ಮಾರ್ಕೆಟ್ ಆಗಿದ್ದರೆ, ನೆಕ್ಸ್ಟು ವರ್ಕಿಂಗ್ ಎಂಪ್ಲಾಯೀಸ್ ಆಗಿರ್ಬೋದು, ಅವರು ಎಲ್ಲರೂ ನಮ್ಮ ಪ್ರಾಡಕ್ಟ್ನೇ ತೊಗೊಳೋಂಗೆ ಮಾಡಿದ್ರೆ ಆ ಒಂದು ಮಾರ್ಕೆಟ್ಗೂ ನಾವು ಎಂಟರ್ ಆದ್ವಿ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ ಥರ ನಾವಿರೋ ಮಾರ್ಕೆಟ್ಗಿಂತ ಬೇರೆ ಮಾರ್ಕೆಟಲ್ಲಿರೋರು ನಮ್ಮ ಪ್ರಾಡಕ್ಟ್ ಕಡೆಗೇ ಅಟ್ರಾಕ್ಟ್ ಮಾಡೋ ರೀತಿಯಲ್ಲಿ ಪ್ರೈಸಸ್ನ ಫಿಕ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಎಂಟರ್ ಇನ್ ಟು ದ ನ್ಯೂ ಮಾರ್ಕೆಟ್. ನಮ್ಮ ಟಾರ್ಗೆಟ್ ಮಾರ್ಕೆಟ್ ಯಾರಿರ್ತಾರೆ? ಜಸ್ಟ್ ಸ್ಟೂಡೆಂಟ್ಸ್ ಇರ್ಬೋದು. ನಾವು ಇನ್ನೊಂದು ಮಾರ್ಕೆಟ್ಗೆ ಎಂಟರ್ ಆಗ್ತಿದ್ದೀವಿ ಅಂದರೆ ಏನರ್ಥ? ನಮ್ಮ ಟಾರ್ಗೆಟು ವರ್ಕಿಂಗ್ ಎಂಪ್ಲಾಯೀಸ್, ವರ್ಕಿಂಗ್ ವುಮೆನ್, ಹೌಸ್ ವೈಫ್ಸ್, ಈ ಥರದವ್ರೂ ಆಗ್ಬೋದು. ಆ ಥರ ಎಂಟರ್ ಆಗೋದಕ್ಕೆ ಏನಂತಾರೆ? ನ್ಯೂ ಮಾರ್ಕೆಟ್ ಅಂತಾರೆ. ಅಂದರೆ ಬೇರೆ ಮಾರ್ಕೆಟಲ್ಲಿರೋರು ನಮ್ಮ ಪ್ರಾಡಕ್ಟ್ನೇ ಪರ್ಚೇಸ್ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಆವಾಗ ಅದಕ್ಕೆ ಎಂಟರಿಂಗ್ ಇಂಟು ನ್ಯೂ ಮಾರ್ಕೆಟ್ ಅಂತ ಅಂದರೆ ಅಷ್ಟು ಅಟ್ರಾಕ್ಟಿವ್ ಆಗಿರಬೇಕು ನಮ್ಮ ಪ್ರೈಸಿಂಗ್ ಪಾಲಿಸಿ ಅಂತ ಅಂದ್ಬಿಟ್ಟು ಈ ಒಂದು ಪಾಯಿಂಟು ಹೇಳುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ ಎಬಿಲಿಟಿ ಟು ಪೇ. Pricing decisions are sometimes taken on the basis of ability to pay of the customers. That is, more price can be charged to those who can afford to pay. Such a policy is generally followed by those people to supply different types of services to their customers. ನೋಡಿ, ಪ್ರೈಸಿಂಗ್ ಡಿಸಿಷನ್ಸ್ ಯಾವ ರೀತಿ ಇರಬೇಕು ಅಂತ ಅಂದರೆ, ನಾವು ಇವಾಗ ಯಾವುದೋ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ನಮಗೆ ಗೊತ್ತಿರುತ್ತೆ ನಮ್ಮ ಟಾರ್ಗೆಟ್ ಕಸ್ಟಮರ್ಸ್ ಯಾರು ಅಂತ ಅಂದ್ಬಿಟ್ಟು. ನಮ್ಮ ಟಾರ್ಗೆಟ್ ಕಸ್ಟಮರ್ಸ್ ಯಾರು ಅಂತ ಗೊತ್ತಿದ ಮೇಲೆ ಆ ಒಂದು ಗ್ರೂಪ್ ಆಫ್ ಪೀಪಲ್ಗೆ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕೆ ಎಬಿಲಿಟಿ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಅಬ್ಸರ್ವ್ ಮಾಡಿ ನಾವು ಪ್ರೈಸ್ನ ಫಿಕ್ಸ್ ಮಾಡಬೇಕಾಗತ್ತೆ. ನಾವು ಟಾರ್ಗೆಟ್ ಕಸ್ಟಮರ್ಸ್ಗೆ ಎಬಿಲಿಟಿನೇ ಇರಲ್ಲ, ಅಷ್ಟು ಪ್ರೈಸ್ನ ನಾವು ಫಿಕ್ಸ್ ಮಾಡಿದ್ವಿ ಅಂದರೆ ನಮ್ಮ ಟಾರ್ಗೆಟ್ ಕಸ್ಟಮರ್ಸು ಆ ಪ್ರಾಡಕ್ಟ್ನ
ಪರ್ಚೇಸೇ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆವಾಗ ಸೇಲ್ಸು ಆಗಲ್ಲ, ನಮ್ಮ ಮೇಯ್ನ್ ಇಂಟೆನ್ಷನ್ನೇ ಫುಲ್ಫಿಲ್ ಆಗಲ್ಲ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಆನ್ಲೈನ್ ಕ್ಲಾಸಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಸ್ಟೂಡೆಂಟ್ಸ್ಗೂ ಸೆಲ್ ಫೋನ್ಸ್ ಬೇಕಾಗಿರುತ್ತೆ. ಈ ಸೆಲ್ ಫೋನ್ಸ್ ಬೇಕಾಗಿರುತ್ತೆ ಅಂತ ಅಂದರೆ, ಸ್ಮಾರ್ಟ್ ಫೋನ್ಸೇ ಬೇಕಾಗಿರುತ್ತೆ ಅಂದರೆ, ಆ ಸ್ಮಾರ್ಟ್ ಫೋನ್ಸ್ನ ನಾವು ಒಂದು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುತ್ತೆ. ಸ್ಮಾರ್ಟ್ ಫೋನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋವಂಥ ಕಂಪನಿ ಟಾರ್ಗೆಟ್ ಕಸ್ಟಮರ್ಸ್ ಯಾರು? ಆನ್ಲೈನ್ ಕ್ಲಾಸಸ್ನ ಕೇಳೋವಂಥ ಮಕ್ಕಳು ಅಂತ ನಾವು ಎಕ್ಸಾಂಪಲ್ ತೊಗೊಳೋಣ, ಅಸ್ಯೂಮ್ ಮಾಡ್ಕೊಳ್ಳೋಣ. ಈಗ ಆನ್ಲೈನ್ ಕ್ಲಾಸಸ್ ಕೇಳೋವಂಥ ಮಕ್ಕಳು ಎಲ್ಲ ಇನ್ಕಮ್ ಗ್ರೂಪ್ಸೂ ಇರ್ತಾರೆ. ಸಾಮಾನ್ಯವಾಗಿ ಮಿಡ್ಲ್ ಇನ್ಕಮ್ ಅಥವಾ ಲೋಯರ್ ಮಿಡ್ಲ್ ಇನ್ಕಮ್ ಅಥವಾ ಅಪ್ಪರ್ ಮಿಡ್ಲ್ ಇನ್ಕಮ್, ಈ ಥರದ ಮಿಡ್ಲ್ ಇನ್ಕಮ್ ರೇಂಜ್ ಕಸ್ಟಮರ್ಸ್ ಆಗಿರ್ತಾರೆ. ಈಗ ನಾವು ಸೆಟ್ ಮಾಡುವಂಥ ಪ್ರೈಸು 10,000, 15,000, 16,000 ಇದ್ದರೆ ಅದು ಆ ಕಸ್ಟಮರ್ಸ್ಗೆ ಎಬಿಲಿಟಿ ಇರ್ಬೋದು. ನಮ್ಮ ಟಾರ್ಗೆಟ್ ಕಸ್ಟಮರ್ಸ್ಗೆ ಅಷ್ಟು ಪೇ ಮಾಡೋದಕ್ಕೆ ಎಬಿಲಿಟಿ ಇರ್ಬೋದು. ಹಾಗಾಗಿ ಏನು ಮಾಡ್ತಾರೆ, ಅಷ್ಟು ಪ್ರೈಸಸ್ನ ಒಂದು 15,000 ಈ ಥರ ಫಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಆವಾಗ ಕಸ್ಟಮರ್ಸು ನಮ್ಮ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮೆಜಾರಿಟಿ ನಮ್ಮ ಪ್ರಾಡಕ್ಟನ್ನೇ ಕಸ್ಟಮರ್ಸ್ ಪರ್ಚೇಸ್ ಮಾಡ್ತಾರೆ ಅಂತ ಹೇಳ್ಬೋದು. ಅದೇ ಇವಾಗ ನಮ್ಮ ಟಾರ್ಗೆಟ್ ಕಸ್ಟಮರ್ಸು ಸ್ಟೂಡೆಂಟ್ಸ್ ಆಗಿ ನಾವು ಪ್ರೈಸಸ್ನೇನಾದ್ರು 80,000, 1,00,000 ರೂಪೀಸ್ನೇನಾದ್ರು ಫಿಕ್ಸ್ ಮಾಡಿದ್ವಿ ಅಂದರೆ ಎಲ್ಲರೂ ಜಾಸ್ತಿ ಸೇಲ್ಸ್ ಆಗೋದಕ್ಕೆ ಸಾಧ್ಯನಾ, ಜಾಸ್ತಿ ಮಾರ್ಕೆಟ್ ಶೇರ್ನ ಆಕ್ಯುಪೈ ಮಾಡ್ಕೊಳಕ್ಕೆ ಸಾಧ್ಯನಾ, ಅಥವಾ ನಮ್ಮ ಟಾರ್ಗೆಟ್ ಕಸ್ಟಮರ್ಸ್ ಯಾರು ಮಿಡ್ಲ್ ಇನ್ಕಮ್ ಗ್ರೂಪ್ ಇದ್ದಾರೋ ಅವ್ರಿಗೆ ಅಷ್ಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋದಕ್ಕೆ ಸಾಧ್ಯನಾ ಇಲ್ವಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ನಾವು ಪ್ರೈಸಸ್ನ ಫಿಕ್ಸ್ ಮಾಡಬೇಕಾಗತ್ತೆ. ಅಂದರೆ ಪ್ರೈಸಿಂಗ್ ಪಾಲಿಸಿನ ಫ್ರೇಮ್ ಮಾಡೋದಕ್ಕಿಂತ ಮುಂಚೆ, ಪ್ರೈಸಸ್ನ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಟಾರ್ಗೆಟ್ ಕಸ್ಟಮರ್ಸ್ ಯಾರು, ನಮ್ಮ ಟಾರ್ಗೆಟ್ ಕಸ್ಟಮರ್ಸು ಯಾವ ಇನ್ಕಮ್ ಗ್ರೂಪ್ನಲ್ಲಿದ್ದಾರೆ, ಅಷ್ಟು ಇನ್ಕಮ್ ಗ್ರೂಪ್ನಲ್ಲಿರೋರು ಎಷ್ಟು ಪೇ ಮಾಡ್ಬೋದು ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ, ಅವ್ರಿಗೆ ಎಷ್ಟು ಎಬಿಲಿಟಿ ಇದೆ ಅಂತ ಅನ್ನೋಂಥ ಒಂದು ಫ್ಯಾಕ್ಟರ್ಸ್ನು ಕನ್ಸಿಡರ್ ಮಾಡಿ ಅದ್ರ ಬೇಸಿಸ್ ಮೇಲೆ ಪ್ರೈಸ್ನ ಫಿಕ್ಸ್ ಮಾಡಬೇಕಾಗತ್ತೆ. ಕೆಲವೊಂದು ಸತಿ ಏನಾಗುತ್ತೆ, ಈ ಒಂದೇ ಪ್ರಾಡಕ್ಟಲ್ಲಿ ಅಡಿಷ್ನಲ್ ಎಕ್ಸ್ಟ್ರಾ ಫೀಚರ್ಸ್ನೆಲ್ಲ ಆ್ಯಡ್ ಮಾಡಿ ಹೈ ಸರ್ವೀಸಸ್ನ ಎಲ್ಲ ಕೊಟ್ಬಿಟ್ಟು ಹೈ ಪ್ರೈಸಸ್ನು ಫಿಕ್ಸ್ ಮಾಡ್ಬೋದು. ಅಥವಾ ಕೆಲವೊಂದು ಕಡೆ ಏನಾಗುತ್ತೆ, ಡಿಸ್ಕ್ರಿಮಿನೇಟರಿ ಪ್ರೈಸಿಂಗ್ ಪಾಲಿಸೀಸ್ನು ಫಾಲೋ ಮಾಡ್ಬೋದು. ಆದರೆ ಇದು ಮೊನೋಪೊಲಿಸ್ಟಿಕ್ ಕಾಂಪಿಟೇಷನಲ್ಲಿ ಜಾಸ್ತಿ ಆಗೋದಕ್ಕೆ ಸಾಧ್ಯ ಇರಲ್ಲ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದ ಎಥಿಕಲ್ ಪ್ರೈಸಿಂಗ್. ಏನು ಎಥಿಕ್ಸ್ ಅಂತ ಅಂದರೆ, ಎಥಿಕ್ಸ್ ಮೀನ್ಸ್ ದಟ್ ಈಸ್ ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್, ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ಅಂತ ಅನ್ನೋದಕ್ಕೆ ನಾವು ಎಥಿಕ್ಸ್ ಅಂತೀವಿ. ಎಲ್ಲ ಕಡೆನೂ ಎಥಿಕ್ಸ್ ಅನ್ನೋದು ಇರಲೇಬೇಕು ಅಲ್ವಾ. ನಾವು ಬಿಸ್ನೆಸ್ ಎಥಿಕ್ಸ್ ಅಂತಲೇ ಒಂದು ಸಪ್ರೇಟ್ ಚಾಪ್ಟರೇ ಇದೆ, ಸಪ್ರೇಟ್ ಬುಕ್ಕೇ ಇದೆ. ಏನು ಬಿಸ್ನೆಸ್ ಎಥಿಕ್ಸ್ ಅಂತ ಅಂದರೆ, ಪ್ರತಿಯೊಂದು ಆರ್ಗನೈಸೇಷನು, ಪ್ರತಿಯೊಂದು ಬಿಸ್ನೆಸ್ಸು ಒಂದು ಬಿಸ್ನೆಸ್ನ ರನ್ ಮಾಡೋವಾಗ ಒಂದು ಎಥಿಕ್ಸ್ ಅನ್ನೋದು ಫಾಲೋ ಮಾಡಲೇಬೇಕಾಗತ್ತೆ. ಮುಂಚೆ ಎಲ್ಲ ಹೇಳ್ತಾ ಇದ್ರು ಏನಂತ, ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಅಂದ್ಬಿಟ್ಟು. ಅಂದರೆ ವ್ಯಾಪಾರ ಮಾಡೋಂಥ ಪ್ರತಿಯೊಬ್ಬರೂ ಏನು ದ್ರೋಹ ಮಾಡೋಣ, ಏನು ಮೋಸ ಮಾಡೋಣ ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತಾರೆ ಅಂತ. ಆದರೆ ಈ ಮಾಡರ್ನ್ ವರ್ಡಲ್ಲಿ ಆ ಥರ ಏನಾದ್ರು ಮೋಸ ಮಾಡಿದ್ರು ಅಂತಂದರೆ ಕರ್ಮ ರಿಟರ್ನ್ಸ್ ಅಂತ ಅನ್ನಗೆ ಮತ್ತು ಅದ್ರ ಕಾನ್ಸಿಕ್ವೆನ್ಸಸ್ನ ಅವರೇ ಫೇಸ್ ಮಾಡಬೇಕಾಗತ್ತೆ. ಹಂಗಾಗಿ ಪ್ರತಿಯೊಂದು ಆರ್ಗನೈಸೇಷನಲ್ಲೂ ಪ್ರತಿಯೊಂದು ಬಿಸ್ನೆಸ್ಸನ್ನು ಏನು ಮಾಡಬೇಕಾಗತ್ತೆ, ಈ ಒಂದು ಎಥಿಕ್ಸ್ ಅಂತ ಅಂದ್ಬಿಟ್ಟು ಫಾಲೋ ಮಾಡಲೇಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಎಥಿಕ್ಸ್ ಅಂತ ಅಂದರೆ ಒಂದು ಪ್ರೈಸ್ನ ಫಿಕ್ಸ್ ಮಾಡೋದ್ರಲ್ಲಾಗಿರ್ಬೋದು ಅಥವಾ ಪ್ರಾಡಕ್ಟ್ ಕ್ವಾಲಿಟಿನಲ್ಲಾದರೂ ಆಗಿರ್ಬೋದು. ನಾವು ಪ್ರಾಫಿಟ್ನ ಮಾಡ್ಕೊಳೋದಕ್ಕೆ ಅಂತ ಅಂದ್ಬಿಟ್ಟು ಪ್ರಾಡಕ್ಟ್ ಕ್ವಾಲಿಟಿನ ತುಂಬ ಡಿಗ್ರೇಡ್ ತುಂಬ ಲೋ ಕ್ವಾಲಿಟಿ ಪ್ರಾಡಕ್ಟ್ನ ಕಸ್ಟಮರ್ಸ್ಗೆ ಅಫೋರ್ಡ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಅಥವಾ ಆ ಕ್ವಾಲಿಟಿಯಿಂದ ಕಸ್ಟಮರ್ಸ್ ಹೆಲ್ತ್ ಮೇಲೆ ಏನಾದರೂ ಎಫೆಕ್ಟ್ ಆಗ್ತಾ ಇದೆ ಅಂದರೆ, ಅದು ಒಂದಲ್ಲ ಒಂದಿನ ಗೊತ್ತಾಯಿತು ಅಂತ ಅಂದರೆ ಏನಾಗುತ್ತೆ, ಅವ್ರ ಎಕ್ಸಿಸ್ಟೆನ್ಸ್ಗೆ ಅದು ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅಲ್ವಾ. ಹಾಗಾಗಿ ಪ್ರತಿಯೊಂದು ಆರ್ಗನೈಸೇಷನು, ಪ್ರತಿಯೊಂದು ಬಿಸ್ನೆಸ್ಸು ಅಥವಾ ಪ್ರತಿಯೊಬ್ಬ ಪರ್ಸನ್ನು ಅಷ್ಟೇ ಈ ಒಂದು ಎಥಿಕ್ಸ್ ಅನ್ನೋದನ್ನ ಅವ್ರ ಲೈಫ್ನಲ್ಲಿ ಫಾಲೋ ಮಾಡಬೇಕಾಗತ್ತೆ. ಬೇಸಿಕಲಿ ದ ಪ್ರೈಸಿಂಗ್ ಪಾಲಿಸಿ ಶುಡ್ ಬಿ ಬೇಸ್ಡ್ ಆನ್ ಸರ್ಟೈನ್ ಎಥಿಕಲ್ ಪ್ರಿನ್ಸಿಪಲ್. ಬಿಸ್ನೆಸ್ ವಿತೌಟ್ ಎಥಿಕ್ಸ್ ಈಸ್ ಎ ಸಿನ್ ಅಂತ ಹೇಳ್ತಾರೆ. ಅಂದರೆ ಯಾವ ಬಿಸ್ನೆಸ್ಸು ಎಥಿಕ್ಸ್ ಇಲ್ದಲೇ ಮಾಡ್ತಾರೋ ಅಂಥ ಬಿಸ್ನೆಸ್ಸು ಪಾಪ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಟ್ ಈಸ್ ಎ ಸಿನ್. ವೈಲ್ ಸೆಟ್ಟಿಂಗ್ ದ ಪ್ರೈಸಸ್ ಸಮ್ ಮಾರಲ್ ಸ್ಟ್ಯಾಂಡರ್ಡ್ಸ್ ಆರ್ ಟು ಬಿ ಫಾಲೋಡ್. ಪ್ರೈಸಸ್ನ ಸೆಟ್ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಮಾರಲ್ ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡಬೇಕಾಗತ್ತೆ. ಆಲ್ದೋ ಪ್ರಾಫಿಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್, ಎ ಫರ್ಮ್ ಕೆನಾಟ್ ಅರ್ನ್ ಇಟ್ ಇನ್ ಎ ಮಾರಲ್ ವ್ಯಾಕ್ಯೂಮ್. Instead of squeezing a customers, a firm has to charge the moderate prices for its product ಅಂತ ಹೇಳ್ತಾರೆ. ಅಂದರೆ ಏನು, ಇಲ್ಲಿ ಎಥಿಕ್ಸ್ನ ಫಾಲೋ ಮಾಡಬೇಕು ಅಂದರೆ ಪ್ರಾಡಕ್ಟ್ ಕ್ವಾಲಿಟಿನಲ್ಲೂ ಎಥಿಕ್ಸ್ ಇರಬೇಕು, ಅವ್ರಿಗೆ ಪ್ರೈಸಿಂಗ್ನಲ್ಲೂ ಎಥಿಕ್ಸ್ ಇರಬೇಕು ಅಂತ ಹೇಳ್ತೀವಿ. ನಾವು ಪ್ರೈಸಿಂಗ್ನಲ್ಲಿ ಎಥಿಕ್ಸ್ ಇರಬೇಕು ಅಂತ ಅಂದ್ಬಿಟ್ಟು ಅತಿ ಕಡಿಮೆ ಪ್ರೈಸ್ಗೆ ಪ್ರಾಡಕ್ಟ್ನ ಸೆಲ್ ಮಾಡಿ ಬಿಸ್ನೆಸ್ ಲಾಸ್ ಮಾಡ್ಕೊಳ್ಬೇಕು ಅನ್ನೋದು ಸರಿಯಲ್ಲ. ಆದರೆ ಪ್ರಾಡಕ್ಟ್ ಪ್ರೈಸ್ ಯಾವ ರೀತಿ ಇರಬೇಕು ಅಂದರೆ,
ತುಂಬ ಹೈ ಪ್ರೈಸಸ್ಸು ಇರಬಾರ್ದು, ಅಥವಾ ಬಿಸ್ನೆಸ್ ಫರ್ಮ್ಗೆ ಲಾಸ್ ಆಗುವಂಥ ತುಂಬ ಲೋ ಪ್ರೈಸಸ್ಸು ಇರಬಾರ್ದು. ಇಟ್ ಶುಡ್ ಬಿ ಎ ರೀಸನಬಲ್ ಪ್ರೈಸಸ್, ಇಟ್ ಶುಡ್ ಬಿ ಎ ಮಾಡರೇಟ್ ಪ್ರೈಸಸ್ ಅಂತ ಅಂದ್ಬಿಟ್ಟು ಹೇಳಬೇಕು. ಹಂಗಾಗಿ ಪ್ರತಿಯೊಂದು ಆರ್ಗನೈಸೇಷನಲ್ಲೂ ಈ ಪ್ರೈಸ್ನ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ಈ ಎಥಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ಮೈಂಡಲ್ಲಿ ಇಟ್ಕೊಂಡು ಪ್ರೈಸಸ್ನ ಫಿಕ್ಸ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕ್ಯಾಪ್ಚರಿಂಗ್ ದ ಮಾರ್ಕೆಟ್. ಟು ಕ್ಯಾಪ್ಚರ್ ದ ಮಾರ್ಕೆಟ್, a producer might comparatively fix low prices for his commodity at the time of introducing the product in the market. With this aim, the firm sells its product even at cost price in the initial stage. This may prove to be beneficial in the long run. ಏನು ಕ್ಯಾಪ್ಚರಿಂಗ್ ದ ಮಾರ್ಕೆಟ್ ಅಂದರೆ, ಫಸ್ಟು ನಾವು ಮಾರ್ಕೆಟ್ಗೆ ಎಂಟರ್ ಆಗೋವಾಗ ಏನು ಮಾಡ್ತಾರೆ, ಇದಕ್ಕೆ ಫಿಕ್ಸ್ ಲೋಯರ್ ಪ್ರೈಸ್ ಫಾರ್ ದ ಕಮಾಡಿಟಿ ವೈಲ್ ಇಂಟ್ರಡ್ಯೂಸಿಂಗ್ ದ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್ ಅಂತ ಹೇಳ್ತಾರೆ. ನಮ್ಮ ಪ್ರಾಡಕ್ಟು ಹೊಸ ಪ್ರಾಡಕ್ಟು ಅಥವಾ ನಾವು ಈ ಮಾರ್ಕೆಟ್ಗೆ ಹೊಸಬ್ರು ಅಂತ ಆದರೆ ಆ ಒಂದು ಮಾರ್ಕೆಟ್ಗೆ ನಾವು ಎಂಟರ್ ಆಗುವಾಗ ಇನಿಷಿಯಲಿ ಲೋ ಪ್ರೈಸ್ನ ಫಿಕ್ಸ್ ಮಾಡೋದಕ್ಕೆ ಏನಂತಾರೆ, ಪೆನಿಟ್ರೇಟಿಂಗ್ ಪ್ರೈಸ್ ಪಾಲಿಸಿ ಅಂತಲೂ ಹೇಳ್ತಾರೆ. ಇದು ನಿಮಗೆ ಪ್ರೈಸಿಂಗ್ ಪಾಲಿಸಿ ಮೆಥಡ್ಸಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಏನು ಪೆನಿಟ್ರೇಟಿಂಗ್ ಪ್ರೈಸ್ ಪಾಲಿಸಿ ಅಂತ ಅಂದರೆ, ಒಂದು ಆರ್ಗನೈಸೇಷನ್ ಮಾರ್ಕೆಟ್ಗೆ ಎಂಟರ್ ಆಗೋವಾಗ, ಮಾರ್ಕೆಟ್ಗೆ ಎಂಟರ್ ಆಗಬೇಕು ಅಂದರೆ ಸ್ಟಾರ್ಟಿಂಗ್ಗೆ ಹೈ ಪ್ರೈಸ್ ಇಟ್ಟರೆ ಯಾರೂ ನಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡಲ್ಲ. ಅದಕ್ಕೋಸ್ಕರ ಮಾರ್ಕೆಟ್ಗೆ ಎಂಟರ್ ಆಗೋವಾಗ ನಾವು ಇನಿಷಿಯಲಿ ಕಡಿಮೆ ಪ್ರೈಸ್ನ ಫಿಕ್ಸ್ ಮಾಡಿ ಆಮೇಲೆ ಎಂಟರ್ ಆಗಿ ಸ್ವಲ್ಪ ದಿನ ಆದಮೇಲೆ ಜಾಸ್ತಿ ಪ್ರೈಸ್ನ ಫಿಕ್ಸ್ ಮಾಡಿದ್ರೆ ಅದಕ್ಕೇನಂತಾರೆ, ಪೆನಿಟ್ರೇಟಿಂಗ್ ಪ್ರೈಸ್ ಪಾಲಿಸಿ ಅಂತ ಅಂತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ನಾವು ಜಿಯೋ ಸಿಮ್ ಕಾರ್ಡ್ನ ಹೇಳ್ಬೋದು. ಹೆಂಗೆ ಅಂತ ಅಂದರೆ, ಪ್ರೀವಿಯಸ್ ಇವಾಗ 3 years ಬ್ಯಾಕ್ ಯಾವಾಗ ಈ ಜಿಯೋ ಅನ್ನೋಂಥ ಒಂದು ಕಂಪನಿ ಬಂತು, ಈ ಟೆಲಿಕಾಮ್ ಇಂಡಸ್ಟ್ರಿಗೆ ಈ ಜಿಯೋ ಫೋನ್ ಅಥವಾ ಜಿಯೋ ಸಿಮ್ ಏನು ಬಂತು, ಇದು ಬಂದಾಗ ಸ್ಟಾರ್ಟಿಂಗ್ ಏನು ಮಾಡಿದ್ರು ಅವರು, ಇಲ್ಲಿ ಹೇಳಿದ್ದಾರೆ ಕಾಸ್ಟ್ ಪ್ರೈಸ್ಗೆ ಅವ್ರ ಪ್ರಾಡಕ್ಟ್ನ ಕೊಡ್ತಾ ಇರ್ತಾರೆ ಅಂತ. ಆದರೆ ಜಿಯೋ ಕಂಪನಿ ಏನಾಯಿತು ಅಂತಂದರೆ, ಕಾಸ್ಟ್ ಪ್ರೈಸ್ಗೂ ಇನ್ನೂ ಕಡಿಮೆ, ಅಂದರೆ ಫಸ್ಟ್ 3 months ನಿಮಗೆ ಇಂಟರ್ನೆಟ್ ಫ್ರೀ. ಆದರೆ ಸ್ಮಾರ್ಟ್ ಫೋನ್ಗೆ ನೀವು ಅದನ್ನು ಆ ಸಿಮ್ನ ಹಾಕ್ಕೊಳ್ಬೇಕು ಅಂತ ಫ್ರೀ ಸಿಮ್ನ ಇಶ್ಯೂ ಮಾಡಿದ್ರು. ಫಸ್ಟ್ 3 months ಫುಲ್ ಫ್ರೀ ನೆಟ್ಟು ಅಥವಾ ಕಾಲ್ ಚಾರ್ಜಸ್ಸು ಯಾವುದೇ ಇಲ್ದಲೆ 3 months ಫುಲ್ ಫ್ರೀ ಹಾಕ್ಕೊಟ್ರು. ಮತ್ತು ಇನ್ನೂ 3 months ಎಕ್ಸ್ಟೆಂಡ್ ಮಾಡಿದ್ರು. ಫಸ್ಟು 6 months ಅವ್ರು ಲಾಸ್ ಮಾಡಿಕೊಂಡ್ರು, ಮ್ಯಾಕ್ಸಿಮಮ್ ಮಾರ್ಕೆಟ್ ಶೇರ್ನ ಆಕ್ಯುಪೈ ಮಾಡಿಕೊಂಡು ಆಮೇಲೆ ಎಲ್ಲ ಕಂಪನೀಸು ಎಷ್ಟು ಚಾರ್ಜ್ ಮಾಡ್ತಾರೋ ಅದೇ ಪ್ರೈಸಸ್ನೇ ಇವಾಗ ಅವರು ಫಿಕ್ಸ್ ಮಾಡಿದ್ದಾರೆ. ಹಂಗಾಗಿ ಇದರಿಂದ ಏನಾಯಿತು, ಇನಿಷಿಯಲಿ ಪ್ರೈಸ್ ಫಿಕ್ಸೇ ಮಾಡಲಿಲ್ಲ ಅಥವಾ ಕಾಸ್ಟ್ ಪ್ರೈಸ್ನೇ ಫಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಮಾರ್ಕೆಟ್ಗೆ ಎಂಟ್ರಿ ಆಗೋದು ಈಸಿ ಆಗುತ್ತೆ. ಈ ಥರ ಪಾಲಿಸಿನೂ ಕೆಲವೊಂದು ಆರ್ಗನೈಸೇಷನ್ ಅಥವಾ ಫಾರ್ಮ್ಸು ಫಾಲೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಹಂಗಾಗಿ ದ ಕ್ಯಾಪ್ಚರಿಂಗ್ ದ ಮಾರ್ಕೆಟ್, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ದ ಪ್ರೈಸಿಂಗ್ ಪಾಲಿಸಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದ ಸರ್ವೈವಲ್. ಏನು ಸರ್ವೈವಲ್ ಅಂತ ಅಂದರೆ, ನಾವು ಇಲ್ಲಿ ಸರ್ವೈವ್ ಆಗಬೇಕು, ನಾವು ಮಾರ್ಕೆಟಲ್ಲೇ ಇರಬೇಕು, ನಾವು ಲಾಂಗ್ ರನ್ನಲ್ಲಿ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು, ಅದು ಸರ್ವೈವಲ್ ಅಂತ ಅಂತಾರೆ ಒಂದು ಬಿಸ್ನೆಸ್ಸಲ್ಲಿ. ಇನ್ ದೀಸ್ ಡೇಸ್ ಆಫ್ ಸಿವಿಯರ್ ಕಾಂಪಿಟೇಷನ್ ಆ್ಯಂಡ್ ಬಿಸ್ನೆಸ್ ಅನ್ಸರ್ಟೈನಿಟೀಸ್, ದ ಫರ್ಮ್ ಮಸ್ಟ್ ಸೆಟ್ ಎ ಪ್ರೈಸ್ ವಿಚ್ ವುಡ್ ಸೇಫ್ ಗಾರ್ಡ್ ದ ವೆಲ್ಫೇರ್ ಆಫ್ ದ ಫರ್ಮ್. ಇವಾಗ ನಿಮಗೆ ಗೊತ್ತಿರುತ್ತೆ ಎಷ್ಟು ಕಾಂಪಿಟೇಷನ್ ಅಂತ, ಇಷ್ಟು ಸಿವಿಯರ್ ಕಾಂಪಿಟೇಷನ್ ಇರೋ ಕಡೆ ಮತ್ತು ಇಷ್ಟು ಬಿಸ್ನೆಸ್ ಅನ್ಸರ್ಟೈನಿಟೀಸ್ ಇರೋ ಕಡೆ ಎಷ್ಟು ಪ್ರೈಸ್ನ ಫಿಕ್ಸ್ ಮಾಡಬೇಕು ಅಂದರೆ, ನಮ್ಮ ಆರ್ಗನೈಸೇಷನ್ನು ಇಲ್ಲಿ ಸರ್ವೈವ್ ಆಗಬೇಕು, ವೆಲ್ಫೇರ್ ಒಂದು ಫರ್ಮ್ದು ವೆಲ್ಫೇರ್ನೂ ಗಮನದಲ್ಲಿಟ್ಕೊಂಡು ಪ್ರೈಸ್ನ ಫಿಕ್ಸ್ ಮಾಡಬೇಕು. ಇಲ್ಲ ನಾನು ಒಂದೇ ವರ್ಷದಲ್ಲಿ ಜಾಸ್ತಿ ಪ್ರಾಫಿಟ್ ಮಾಡ್ಕೊಂಡು ಬಿಡಬೇಕು, ಜಾಸ್ತಿ ಪ್ರೈಸಸ್ನ ಫಿಕ್ಸ್ ಮಾಡ್ತೀವಿ ಅಂತ ಫಿಕ್ಸ್ ಮಾಡಿದ್ರೆ ಕಾಂಪಿಟೇಟರ್ಸ್ ಬರ್ತಾರೆ, ಕಾಂಪಿಟೇಟರ್ಸ್ ಇನ್ನೂ ಒಳ್ಳೆ ಕ್ವಾಲಿಟೀಸ್ನ ಕೊಡ್ಬೋದು, ನಮ್ಮ ಕಸ್ಟಮರ್ಸ್ ಎಲ್ಲ ಕಾಂಪಿಟೇಟರ್ ಪ್ರಾಡಕ್ಟ್ಗೆ ಅಟ್ರಾಕ್ಟ್ ಆಗ್ಬೋದು. ಆವಾಗ ಆಟೋಮೆಟಿಕ್ಕಾಗಿ ನಮ್ಮದು ಡಿಮ್ಯಾಂಡು ಕಡಿಮೆ ಆಗಿ ಸೇಲ್ಸು ಕಡಿಮೆ ಆಗುತ್ತೆ. ಒಂದು ಸತಿ ಕಸ್ಟಮರ್ ಕಾನ್ಫಿಡೆನ್ಸ್ನ ಕಳ್ಕೊಂಡ್ವಿ ಅಂದರೆ ಮತ್ತೆ ಅದನ್ನು ಪಡ್ಕೊಳೋದಕ್ಕೆ ತುಂಬ ಟೈಮ್ ತೊಗೊಳತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅದಕ್ಕೋಸ್ಕರ ಒಂದು ಆರ್ಗನೈಸೇಷನ್ ಪ್ರೈಸಸ್ನ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ನಾವಿಲ್ಲಿ ಸರ್ವೈವ್ ಆಗಬೇಕು. ಬರೀ ಶಾರ್ಟ್ ಟರ್ಮ್ನಲ್ಲಿ ಇಲ್ಲಿ ಇದ್ದು ಹೋಗೋದಕ್ಕೆ ಬಂದಿಲ್ಲ, ಲಾಂಗ್ ಟರ್ಮ್ನಲ್ಲಿ ಇರಬೇಕು ಅಂತಂದರೆ ನಮ್ಮ ಪ್ರೈಸು ಎಷ್ಟು ಇರಬೇಕಾಗತ್ತೆ, ಎಷ್ಟು ಫಿಕ್ಸ್ ಮಾಡಬೇಕಾಗತ್ತೆ ಅಂತ ಅನ್ನೋದು ಒಂದು ಕಾನ್ಸೆಪ್ಟನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ. A firm is always in its survival stage. For the sake of its continued existence, it must tolerate all kinds of obstacles and challenges from the rivals. ಈ ಥರ ಕಂಟಿನ್ಯೂಯಸ್ ಎಕ್ಸಿಸ್ಟೆನ್ಸ್ ಇರಬೇಕು ಅಂದರೆ ಆ ಒಂದು ಬಿಸ್ನೆಸ್ಸಲ್ಲಿ ಬರುವಂಥ ಎಲ್ಲ ಅಬ್ಸ್ಟೆಕಲ್ಸ್ ಅಂದರೆ ಎಲ್ಲ ತೊಂದರೆಗಳನ್ನ ಮತ್ತು ಎಲ್ಲ ಚಾಲೆಂಜಸ್ನು, ಕಾಂಪಿಟೇಟರ್ಸಿಂದ ಬರುವಂಥ ಎಲ್ಲ ಚಾಲೆಂಜಸ್ ಅಥವಾ ಎಲ್ಲ ತೊಂದರೆಗಳ್ನು ಸಹಿಸ್ಕೊಂಡು
ಮುನ್ನಡೆಯುವಷ್ಟು ಸಾಮರ್ಥ್ಯನ ಬೆಳೆಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಹೇಳ್ಬೋದು. ಓಕೆ, ದೀಸ್ ಆರ್ ಆಲ್ ದ ಆಬ್ಜೆಕ್ಟಿವ್ಸ್ ಆಫ್ ಪ್ರೈಸಿಂಗ್ ಪಾಲಿಸಿ. ಇವಾಗೆಲ್ಲಾನು ನಾವು ಇಷ್ಟೋ ತನಕನೂ ಆಬ್ಜೆಕ್ಟಿವ್ಸ್ ಆಫ್ ಪ್ರೈಸಿಂಗ್ ಪಾಲಿಸಿ ಅಂತ ಅಂದರೆ ಏನೇನು ಅಂದ್ಬಿಟ್ಟೆಲ್ಲಾನು ತಿಳ್ಕೊಂಡ್ವಿ. ಈ ಆಬ್ಜೆಕ್ಟಿವ್ಸ್ ಆಫ್ ಪ್ರೈಸಿಂಗ್ ಪಾಲಿಸಿ ಹೇಳುವಾಗ ನಾನು ಒಂದು ಕಾನ್ಸೆಪ್ಟ್ ಹೇಳಿದೆ, ಎಥಿಕಲ್ ಪ್ರೈಸಿಂಗ್ ಅಂತ. ಅಂದರೆ ಎಥಿಕಲ್ ಪ್ರೈಸಿಂಗ್ ಅಂದರೆ ಒಂದು ಪ್ರೈಸಿಂಗಲ್ಲಿ ಎಥಿಕ್ಸ್ ಇರಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ರಿಲೇಟೆಡ್ ಆಗಿ ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ಇವಾಗ ನಾವು ಒಂದು ಪಿಜ್ಜಾ ಹಟ್ಗೋ ಅಥವಾ ಒಂದು ಡಾಮಿನೋಸ್ಗೋ ಅಥವಾ ಒಂದು 5 ಸ್ಟಾರ್ ಹೋಟೆಲ್ಗೋ ಎಲ್ಲಾದರೂ ಹೋದರೆ ನಾವು ಒಂದು ಕಾಫಿ 200 ರುಪೀಸ್ ಅಂದ್ರೂ ಪೇ ಮಾಡೋಕ್ಕೆ ರೆಡಿ ಇರ್ತೀವಿ. ಒಂದು ಪಿಜ್ಜಾ 200 ರುಪೀಸ್ 250 ರುಪೀಸ್ ಅಂದ್ರೂ ಅದಕ್ಕೆ ಪೇ ಮಾಡೋಕ್ಕೆ ರೆಡಿ ಇರ್ತೀವಿ. ಅಲ್ಲಿ ನಾವು ಯಾವುದೇ ರೀತಿಯಾದ ಬಾರ್ಗೈನೂ ಮಾಡಲ್ಲ ಅಲ್ವಾ. ಅವರೆಷ್ಟು ಪ್ರೈಸ್ ಕೊಡ್ತಾರೋ ಅಷ್ಟು ಪ್ರೈಸ್ನ ನಾವು ಪೇ ಮಾಡಿ ಬರ್ತೀವಿ. ಅದೇ ನಮ್ಮ ಮನೆ ಮುಂದೆ ಹೂ ಮಾರಂಥವ್ರು ಅಥವಾ ಹಣ್ಣು ಮಾರಂಥವ್ರು ಅಥವಾ ತರಕಾರಿ ಮಾರಂಥವ್ರು ಯಾರನ್ನ ಬಂದರು ಅಂದರೆ ಅವ್ರ ಹತ್ರ ನಾವು ಬಾರ್ಗೈನ್ ಮಾಡೋಕ್ಕೆ ಹೋಗ್ತೀವಿ. 1 ಮೊಳ ಹೂವು 10 ರೂಪಾಯಿಗೆ ಹೇಳಿದ್ರು ಅಂದರೆ 5 ರೂಪಾಯಿಗೆ ಕೊಡಿ, 8 ರೂಪಾಯಿಗೆ ಕೊಡಿ ಅಂತ ಬಾರ್ಗೈನ್ ಮಾಡ್ತೀವಿ. ಆದಷ್ಟು ನಾವು ಸಮಾಜದಲ್ಲಿದ್ದೀವಿ, ಬರೀ ನಾವು ಒಬ್ಬರೇ ಬೆಳಿಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳೋದು ಸರಿ ಇರಲ್ಲ. ನಮ್ಮ ಜೊತೆಲಿರೋರೆಲ್ಲರೂ ಬೆಳೆಯೋದಕ್ಕೆ ಸಾಧ್ಯ ಆದಷ್ಟು ನಮ್ಮ ಒಂದು ಅಳಿಲ್ ಸೇವೆನ ಮಾಡ್ಬೋದು. ಹಂಗಾಗಿ ಅಟ್ಲೀಸ್ಟ್ ಯಾರು ಬಡವರು ಇರ್ತಾರೋ ಅಥವಾ ಯಾರು ಈ ಥರ ಮನೆ ಬಾಗಿಲಿಗೆ ಹೂವು ಅಥವಾ ಹಣ್ಣು ಮಾರ್ತಾ ಇರ್ತಾರೋ ಅಂಥವ್ರಿಗೆ ಹತ್ರ ಆದಷ್ಟು ಬಾರ್ಗೈನ್ ಮಾಡೋದು ಬಿಟ್ಟು ಒಂದು ರೀಸನಬಲ್ ಪ್ರೈಸಸ್ನ ಪೇ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.